ನಗುತ್ತೈತಿ ದೈವಾಲಿ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವಾಲಿ ಅಳುತ್ತೈತಿ ಜೀವ ಇಲ್ಲಿ ವಿಧಿಯ ಕದಲ್ಲ ಮಾನವ ವಿಧಿಯ ಕದಲ್ಲ ಮಾನವ ರುದ್ರ, ನಿನ್ನ ಹೆಂಡತಿ ಊರಿನಿಂದ ಈಗ ತಾನೇ ಬಂದಂತೆ ಕಾಣುತ್ತೆ. ಮಗು ಚೆನ್ನಾಗಿದೆ ಏನು? ಹಾ, ಬಹಳ ಸುಂದರವಾಗಿದೆ. ರುದ್ರ, ನಿನ್ನ ಹೆಂಡತಿ ಗೌರಮ್ಮ ಎಲ್ಲಿ? ದಣಿರ 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 ನನ್ನ ಹೆಂಡತಿ ಮಗುವಿಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ. ರುದ್ರ, ನಿನ್ನ ಹೆಂಡತಿ ಏನಾಯ್ತು? ರುದ್ರ, ನಿನ್ನ ಹೆಂಡತಿಗೆ? ನನ್ನ ಹೆಂಡತಿ ಈ ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋದಳು. ರುದ್ರ, ನೀನು ಕಲ್ಪನೆಯಲ್ಲಿ ಕಾಣದಂತ ದುರಂತವನ್ನು ನುಡಿಯುತ್ತಿರುವೆ. ರುದ್ರ, ನೀನು ಕಲ್ಪನೆಯಲ್ಲಿ ಕಾಣದಂತ ದುರಂತ ನೋಡು. ಹೆರಿಗೆಗೆ ಎಂದು ತವರು ಮನೆಗೆ ಹೋದ ನಿನ್ನ ಹೆಂಡತಿ ಗೌರಮ್ಮ ನಿನ್ನ ಬಾಳನ್ನು ಬರಿದು ಮಾಡಿ ಕಳಿಸಿದಳು. ರುದ್ರ, ನಿನ್ನ ಬಾಳನ್ನು ಬರಿದು ಮಾಡಿ ಕಳಿಸಿದಳು. ರುದ್ರ, ಆ ದೇವರು ನಿನ್ನ ಬಾಳಿನಲ್ಲಿ ಎಂತಹ ದುರಂತವನ್ನು ಸೃಷ್ಟಿಸಿದನಲ್ಲ ರುದ್ರ. ನಿಜ ದಣಿರ, ನಿಜ. ಸೃಷ್ಟಿಕರ್ತನ ಸಂಕುಲದಲ್ಲಿ ಸಿಕ್ಕು ನನ್ನ ಸಂಸಾರ ನುಚ್ಚು ನೂರಾಯಿತು ದಣಿ, ನುಚ್ಚು ನೂರಾಯಿತು. ಬಡತನದ ಬೇಗುದಿಯಲ್ಲಿ ಬದುಕು ಎಷ್ಟೇ ಭಾರವಾದರೂ ಭಯಪಡದೆ ನಡೀತಿದ್ದೆ. ಆದರೆ ಬದುಕೆಂಬ ಬಂಡೆಯನ್ನು ನಾವಿಬ್ಬರು ಗಂಡ ಹೆಂಡರು ಜೋಡು ಎತ್ತುಗಳಾಗಿ ಎಳೆಯುತ್ತಿದ್ದೆವು. ಆದರೆ ಇಂದು ನನ್ನ ಬದುಕಿನ ಒಂದು ಚಕ್ರ ಕಳಿಸಿ ಹೋಯಿತು ದಣಿ. ದಣಿ, ನನ್ನ ಬದುಕು ಬರುಡಾಯಿತು ದಣಿ. ನನ್ನ ಹೆಂಡತಿ ನೀಡಿದ ಈ ನನ್ನ ಮಗು ಅನಾಥಳಾದಳು ದಣಿ, ಅನಾಥಳ. ದಣಿ ದಣಿ, ಈ ಪಾಪಿ ಹುಟ್ಟದಿದ್ದರೆ ಖಂಡಿತ ನನ್ನ ಹೆಂಡತಿ ರುದ್ರ, ನಿನ್ನ ಕಲ್ಪನೆ ತಪ್ಪಾಗಿದೆ ರುದ್ರ. ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತೆಯನ್ನು ಯಾವತ್ತು ಒಡೆಯಬಾರದು ರುದ್ರ, ಪಣತೆಯನ್ನು ಯಾವತ್ತು ಒಡೆಯಬಾರದು.
ಈ ಲೋಕದಲ್ಲಿ ಹುಟ್ಟುವರು ಹುಟ್ಟುತ್ತಾರೆ, ಸಾಯುವರು ಸಾಯುತ್ತಾರೆ. ಹುಟ್ಟು ಸಾಯುವರ ಸಂಬಂಧ ಕಟ್ಟಲು ನಾವ್ಯಾರು? ಅವರವರ ಭೋಗವನ್ನು ಅವರ ಬೆನ್ನಿಗೆ ಕಟ್ಟಿಕೊಂಡು ಈ ಭೂಮಿಗೆ ಬಂದಿರುವರು. ರುದ್ರ, ಹುಚ್ಚು ಭ್ರಮೆಯಲ್ಲಿ ಬಡಿದಾಡುವುದೇ ಈ ಮಾನವನ ಮೂರ್ಖತನ. ಅಂದರೆ ನಾನು ಮಾಡಿಕೊಂಡ ಹೆಂಡತಿಯನ್ನು ಮರಿಲೇಬೇಕಾದಳಿ, ಮರಿಬೇಕಾ? ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಈ ಪ್ರಪಂಚವನ್ನೇ ಮರೆತು ಹೋಗುವಾಗ ಮಾಡಿಕೊಂಡ ಹೆಂಡತಿ ಎಷ್ಟು ದಿವಸದವಳು? ರುದ್ರ, ಮರೆಯಲು ಮನಸ್ಸು ದೃಢ ನಿರ್ಧಾರ ಮಾಡು. ಧಣಿ, ಹೆಂಡತಿಯನ್ನು ಮರೆತರು ಹೆಂಡತಿ ನೀಡಿದ ಈ ಮಗುವಿನ ಭವಿಷ್ಯ ಏನು ದಣಿ? ಭವಿಷ್ಯ ರುದ್ರ, ಈ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ, ಅದು ನಿನ್ನ ಕರ್ತವ್ಯ. ರುದ್ರ, ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿ ನಾಲಿ ಮಾಡಲು ಹಚ್ಚಬೇಡ. ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸು. ಇವಳಿಗೆ ಬೇಕಾದ ಊಟ, ಆಶ್ರಯ, ವಿದ್ಯೆ, ಉಪಚಾರದ ಖರ್ಚು ನಾನು ನೋಡಿಕೊಳ್ಳುವೆ. ರುದ್ರ, ಈ ಮಗಳು ನಿನ್ನ ಮಗಳಲ್ಲ ರುದ್ರ, ಈ ಮಗು ಕೂಡ ನನ್ನ ಮಗಳೆಂದು ಭಾವಿಸಿಕೊಳ್ಳುತ್ತೇನೆ ರುದ್ರ. ರುದ್ರ, ತೆಗೆದುಕೋ ಈ 10,000 ರೂಪಾಯಿಗಳನ್ನು ನಿನ್ನ ಮಗಳ ವಿದ್ಯಾಭ್ಯಾಸದ ಖರ್ಚಿಗಾಗಿ. ದಣಿರ, ಈ ನಿಮ್ಮ ಋಣವನ್ನು ನಾನು ಯಾವ ಜನ್ಮದಲ್ಲಿ ಮುಟ್ಟಿಸಲಿ ದಣಿ? ಯಾವ ಜನ್ಮದಲ್ಲಿ ಮುಟ್ಟಿಸಲಿ? ಯಾಕೋ ರುದ್ರ ಕಣ್ಣೀರು? ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಅನ್ನ ಹಾಕಬೇಕು. ರುದ್ರ, ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವಿ. ಇಂಥ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡದೆ ಹೋದರೆ ಆ ದೇವರಾದರೂ ನನ್ನ ಮೆಚ್ಚಬಹುದೇ ರುದ್ರ? ನನ್ನ ಮೆಚ್ಚಬಹುದೇ? ಇರಲಿ, ಈ ಮಗುವನ್ನು ಯಾರ ಮನೆಯಲ್ಲಿ ಬಿಡುವಿ? ಅಪ್ಪರ, ಈ ಮಗುವನ್ನು ಇಲ್ಲಿ ಯಾರ ಮನೆಯಾಗೂ ಬಿಡಲ್ರಿಪ್ಪ. ನನ್ನ ತಂಗಿ ಬೆಂಗಳೂರಾಗಿರ್ತಾಳ್ರಿ. ಹೊಟ್ಟೆ ಬದುಕ್ಲಿಕ್ಕಂತ ಬೆಂಗಳೂರಿಗೆ ಹೋಗಿ ಭಾಳ ದಿವಸ ಆಯ್ತ್ರಿ. ಅದು ಅಲ್ದ ನನ್ನ ತಂಗಿ ಮಗ ಅರವಿಂದ ಅಂತನೂ ಅಲ್ಲೇ ಇರ್ತಾನ್ರಿ. ಅಲ್ಲೇ ಹೋಗಿ ನನ್ನ ಮಗಳಿಗೆ ಬಿಟ್ಟು ಬರ್ಬೇಕಂತ ವಿಚಾರ ಮಾಡೀನ್ರಿ ಅಪ್ಪ. ಯಾಕಂದ್ರ ಮಾವನ ಮಗಳಂತ ನನ್ನ ಅರವಿಂದನು ಇವಳ ಮ್ಯಾಲ ಲಕ್ಷ್ಯ ಇಡ್ತಾನ್ರಿ. ಅದು ಅಲ್ದ ಅಣ್ಣನ ಮಗಳಂತ ನನ್ನ ತಂಗಿನೂ ಜೋಪಾನ ಮಾಡ್ಬೋದಂತ ಇಚ್ಛೆ ಇಟ್ಟಿನ್ರಪ್ಪ, ಇಚ್ಛೆ ಇಟ್ಟಿನ್ರಿ. ಅಷ್ಟೇ ಮಾಡೋರುದ್ರ, ನೀನು ಇವತ್ತೇ ಬೆಂಗಳೂರಿಗೆ ಹೊರಟು ಹೋಗು. ಇನ್ನು ಮಗು ಹಾಲು ಕುಡಿಯುವ ಹಸುಗೂಸು. ಇಲ್ಲಿ ಬಹಳ ದಿನ ಇರುವುದು ಒಳ್ಳೆಯದಲ್ಲ. ಬೆಂಗಳೂರಿಗೆ ಹೋಗಿ ಬಿಟ್ಟು ಈ ಮಗುವಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವಂತ ಅವರಿಗೆ ಚೆನ್ನಾಗಿ ಹೇಳಿ ಬಾ. ಆಯ್ತ್ರಪ್ಪರ, ನಾನು ನಿನ್ನ ಹೋಗ್ಬಿಡ್ತೀನಿ. ಹೋಗಿ ಬಾರದ್ರ, ನಿನಗೆ ಒಳ್ಳೆಯದಾಗಲಿ. ಜೀವನದೊಂದಿಗೆ